ದಟ್ಸ್ ಗಣಿತ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಸರ್ಕಲ್ಸ್ ಚಾಪ್ಟರ್ನ ಮಾಡೋಣ. ಇವಾಗ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸರ್ಕಲ್ಸ್ ಬಗ್ಗೆ ಕೆಲವು ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿದ್ದೀವಿ? ಸರ್ಕಲ್ನ ನಾವು ಹೇಗೆ ಹಾಕ್ತೀವಿ, ಯಾವ ಇನ್ಸ್ಟ್ರೂಮೆಂಟಿಂದ ಹಾಕ್ತೀವಿ, ಕಾಂಪಾಸಿಂದ ಹಾಕ್ತೀವಿ, ಸೆಂಟರಿಂದ ಸರ್ಕಲ್ ಹೀಗೆ ಹಾಕ್ತೀವಿ. ಈಗ ಸೆಂಟರಿಂದ ಸರ್ಕಲ್ ಮೇಲ್ಗಡೆ ಒಂದು ಲೈನ್ ಈ ರೀತಿ ಹಾಕಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ಅದೇ ರೀತಿ ಸರ್ಕಲ್ ಸೆಂಟರಿಂದ ಪಾಸಾಗಿ ಸರ್ಕಲ್ನ ಎರಡೂ ಭಾಗ ಟಚ್ ಆದರೆ ಇದನ್ನು ಏನಂತ ಕರಿತೀವಿ? ಈ ಲೈನ್ನ ಡಯಾಮೀಟರ್ ಅಂತ ನಾವು ಕರಿತೀವಿ. ಇವಾಗ ರೇಡಿಯಸ್ಸು ಎಷ್ಟಾದರೂ ನೀವು ರೇಡಿಯಸ್ ಬರೀರಿ, ಎಲ್ಲ ರೇಡಿಯಸ್ಸು ಒಂದೇ ಮೆಷರ್ಮೆಂಟ್ ಕೊಡುತ್ತೆ. ನೀವು ಸ್ಕೇಲ್ ಇಟ್ಕೊಂಡು ಈ ರೇಡಿಯಸ್ನೆಲ್ಲ ಮೆಷರ್ ಮಾಡಿದ್ರೆ ನಿಮಗೆ ಒಂದೇ ಮೆಷರ್ಮೆಂಟ್ ಸಿಗುತ್ತೆ. ಅದೇ ರೀತಿ ಡಯಾಮೀಟರ್ ಕೂಡ ನೀವು ಎಷ್ಟು ಬೇಕಾದರೂ ಡಯಾಮೀಟರ್ ಹಾಕಿ. ಡಯಾಮೀಟರ್ ಅಂದರೆ ಏನು? ಥ್ರೂ ಸೆಂಟರ್ ಪಾಸ್ ಆಗಬೇಕು. ಬೋತ್ ಎರಡು ಸರ್ಕಲ್ ಮೇಲೂ ಇದು ಬರಬೇಕು. ಈ ರೀತಿ ಡಯಾಮೀಟರ್ ನೀವು ಎಷ್ಟು ಹಾಕಿದ್ರು ನೀವು ಸ್ಕೇಲಿಂದ ಮೆಷರ್ ಮಾಡಿದ್ರೆ ಎಲ್ಲ ಡಯಾಮೀಟರು ಒಂದೇ ಸೈಜೇ ಇರುತ್ತೆ. ಈಗ ನೋಡಿ, ನಾವು ಇದು ಈ ಶೇಪ್ಸಲ್ಲಿ ಜಾಮಿಟ್ರಿಕ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಈ ಶೇಪ್ನ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಇದನ್ನು ಸೆಟ್ ಸ್ಕ್ವೇರಿಂದ ಹಾಕ್ಬೋದು, ಈ ಬೆಟ್ಟನ, ಈ ಸರ್ಕಲ್ನ ಕಂಪಾಸಿಂದ ಹಾಕ್ಬೋದು, ಇದನ್ನು ಪ್ರೊಟ್ರಾಕ್ಟ್ರಿಂದ ಹಾಕ್ಬೋದು. ಈ ರೀತಿ ಅವ್ರು ಮಾಡು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಈ ಸರ್ಕಲಲ್ಲಿ ಓ ಎ ಇದೆ ಅಲ್ಲ, ಇದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಓನ ಸೆಂಟರ್ ಅಂತ ಹೇಳ್ತೀವಿ. ಇವಾಗ ಓ ಎ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಓ ಬಿ, ಓ ಸಿ, ಓ ಡಿ, ಇವೆಲ್ಲ ರೇಡಿಯಸ್ಸೇ. ಇದನ್ನು ನೀವು ಓ ಎನ, ಓ ಬಿನ, ಓ ಡಿನ, ಓ ಸಿನ ಸ್ಕೇಲಿಂದ ಯೂಸ್ ಮಾಡಿ ಮೆಷರ್ ಮಾಡಿದ್ರೆ ಎಲ್ಲದಕ್ಕೂ ನಿಮಗೆ ಒಂದೇ ಮೆಷರ್ಮೆಂಟ್ ಸಿಗುತ್ತೆ. ಯಾಕಂದರೆ ಇವೆಲ್ಲನೂ ರೇಡಿಯಸ್ಸೇ, ಎಲ್ಲ ರೇಡಿಯಸ್ಸು ಒಂದೇ ಮೆಷರ್ಮೆಂಟೇ ಇರುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ವೈ ಅಂತ ಇದೆ, ಇದು ರೇಡಿಯಸ್ಸು, ಇದು 2 ಸೆಂಟಿಮೀಟರ್ ಇದೆ. ಇಲ್ಲಿ ಎಕ್ಸ್ನ ಸೆಂಟರ್ ಅಂತ ಕರಿತೀವಿ, ಎಕ್ಸ್ ವೈನ ರೇಡಿಯಸ್ ಅಂತ ಹೇಳ್ತೀವಿ. ರೇಡಿಯಸ್ನ ನಾವು ಸ್ಮಾಲ್ ಆರ್ ಇಂದನೂ ನಾವು ಡಿನೋಟ್ ಮಾಡ್ತೀವಿ. ಇವಾಗ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಅ ಸರ್ಕಲ್ ಆ್ಯಂಡ್ ಅ ಪಾಯಿಂಟ್ ಆನ್ ದ ಸರ್ಕಲ್ ಈಸ್ ಕಾಲ್ಡ್. ಇದಕ್ಕೊಂದು ಸರ್ಕಲ್ ಹಾಕ್ಕೊಳ್ಳಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ಸರ್ಕಲ್, ಸೆಂಟರಿಂದ ಮತ್ತು ಆ ಪಾಯಿಂಟ್ ಆನ್ ದ ಸರ್ಕಲ್. ಆ ಪಾಯಿಂಟ್ ಎಲ್ಲಾದರೂ ಆಗಿರ್ಬೋದು, ಇಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು. ಸೊ ಸೆಂಟರಿಂದ ಪಾಯಿಂಟ್ ಆಫ್ ದ ಸರ್ಕಲ್ಗೆ ಏನಂತ ಕರಿತೀವಿ ನಾವು? ರೇಡಿಯಸ್ ಅಂತ ಕರಿತೀವಿ. ಇನ್ ದ ಗಿವನ್ ಫಿಗರ್ ಸೆಂಟರ್ ಆಫ್ ದ ಸರ್ಕಲ್ ಏನು? ಓ. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ರೆಪ್ರೆಸೆಂಟೆಡ್ ಬೈ ಏನು? ಓ ಎ. ಅದೇ ರೀತಿ ರೇಡಿಯಸ್ ಆಫ್ ದ ಸರ್ಕಲ್ ಏನು? ಈ ಸ್ಮಾಲ್ ಆರ್ ಇಂದ ನಾವು ಡಿನೋಟ್ ಮಾಡ್ತೀವಿ. ಈಗ ಓನ್ಲಿ ಒನ್ ರೇಡಿಯಸ್ ಕ್ಯಾನ್ ಬಿ ಡ್ರಾನ್ ಅನ್ನೋ ಸರ್ಕಲ್. ಹೌದಾ? ಈ ರೀತಿ ಒಂದು ಸರ್ಕಲ್ ಇದ್ದರೆ ಒಂದೇ ರೇಡಿಯಸ್ ಬರೆಯೋಕ್ಕೆ ಸಾಧ್ಯನಾ ನಾವು? ಇಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ರೇಡಿಯಸ್ ಬರ್ಕೋಬೋದು. ಅದಕ್ಕೆ ಇದು ಫಾಲ್ಸ್. ಆಲ್ ರೇಡಿಯಾ ಆಫ್ ಅ ಸರ್ಕಲ್ ಆರ್ ಈಕ್ವಲ್. ಕರೆಕ್ಟ್, ಎಲ್ಲ ರೇಡಿಯೂ ಒಂದೇ ಮೆಷರ್ಮೆಂಟ್ ಇರುತ್ತೆ. ಆಲ್ ರೇಡಿಯಾ ಆಫ್ ಅ ಸರ್ಕಲ್ ಆರ್ ಈಕ್ವಲ್. ದೇರ್ ಈಸ್ ಓನ್ಲಿ ಒನ್ ಸೆಂಟರ್ ಫಾರ್ ಅ ಸರ್ಕಲ್. ಕರೆಕ್ಟ್, ಒಂದು ಸರ್ಕಲ್ಗೆ ಒಂದೇ ಸೆಂಟರ್ ಇರೋಕ್ಕೆ ಸಾಧ್ಯ. ಇವಾಗ ಇನ್ ದ ಫಿಗರ್ ಓ ಸಿ ಈಸ್ ದ ಮೆಷರ್ ಆಫ್ ರೇಡಿಯಸ್. ಕರೆಕ್ಟ್, ಹೌದು. ಎ ಬಿ ಇಸ್ ದ ರೇಡಿಯಸ್. ಹೌದಾ? ಎ ಬಿ ರೇಡಿಯಸ್ಸಾ? ಇಲ್ಲ. ಯಾಕೆ ಹೇಳಿ? ರೇಡಿಯಸ್ ಅಂದರೆ ಏನು? ಸೆಂಟರ್ ಆಫ್ ದ ಸರ್ಕಲಿಂದ ಪಾಯಿಂಟ್ ಆನ್ ದ ಸರ್ಕಲ್. ಹೌದಲ್ವಾ? ಇಲ್ಲಿ ಎ ಬಿ ಸೆಂಟರಿಂದ ಬರ್ತಾನೇ ಇಲ್ಲ, ಅದಕ್ಕೆ ಎ ಬಿ ಈಸ್ ನಾಟ್ ದ ರೇಡಿಯಸ್. In each of the following figures, identify the circle, its radius and center. ಇದರಲ್ಲಿ ಹೇಳಿ, ಇಲ್ಲಿ ಸರ್ಕಲ್ ಯಾವುದು? ಇದು ಇಲ್ಲಿ ಸುತ್ತಲೂ ಇದೆ ಅಲ್ವಾ, ಇದು ಸರ್ಕಲು. ರೇಡಿಯಸ್ ಏನು? ಇಲ್ಲಿ ಸರ್ಕಲ್ದು ಸೆಂಟರು ಇದು. ಸರ್ಕಲ್ದು ಸೆಂಟರು ಇದು. ಸೆಂಟರಿಂದ ಇಲ್ಲಿ ಲೈನ್ಸ್ ಇದಾವಲ್ಲ, ಇವೆಲ್ಲನೂ ರೇಡಿಯಸ್ಸೇ. ಇದು ಸರ್ಕಲ್ ಆಗುತ್ತೆ. ಈ ಪಾಯಿಂಟು ಸೆಂಟರ್ ಆಫ್ ದ ಸರ್ಕಲ್. ಈ ಲೈನ್ ಇದೆ ಅಲ್ಲ, ಇದು ರೇಡಿಯಸ್ ಆಫ್ ದ ಸರ್ಕಲ್. ಅದೇ ರೀತಿ ಇದನ್ನು ಸರ್ಕಲ್ ಅಂತೀವಿ. ಇದು ಸೆಂಟರ್ ಆಫ್ ದ ಸರ್ಕಲ್. ಇಲ್ಲಿದೆ ಅಲ್ವಾ, ಈ ಲೈನ್ ಸೆಂಟರಿಂದ ಹೀಗೆ, ಇದನ್ನು ರೇಡಿಯಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನೋಡಿ, ಎರಡು
ಎಷ್ಟೊಂದು ಸರ್ಕಲ್ಸ್ ಇದ್ದಾವೆ, ಆದರೆ ನಮಗೆ ಬೇಕಾಗಿರೋದು ಈ ಚಿಕ್ಕ ಸರ್ಕಲ್ನ ತೊಗೊಂಡ್ರೆ ಚಿಕ್ಕ ಸರ್ಕಲ್ಗೆ ಇದು ರೇಡಿಯಸ್ ಆಗುತ್ತೆ. ಈ ಸರ್ಕಲ್ ದೊಡ್ಡದು ಆಚೆ ಇರೋದು ತೊಗೊಂಡ್ರೆ ಅದಕ್ಕೆ ಇದು ರೇಡಿಯಸ್ ಆಗುತ್ತೆ. ಆದರೆ ಎರಡಕ್ಕೂ ಸೆಂಟರ್ ಒಂದೇ ಸೆಂಟರ್ ಇದೆ ಎರಡಕ್ಕೂ. ಈಗ ಈ ಪಿಕ್ಚರಲ್ಲಿ ನೋಡಿ, ಈ ಪಿಕ್ಚರಲ್ಲಿ ನಿಮ್ಗೆ ಆ್ಯಕ್ಚುಲಿ ಸರ್ಕಲ್ ಕಾಣ್ತಾ ಇಲ್ಲ, ಆದರೆ ಸರ್ಕಲ್ ಇದೆ. ಹೇಗೆ ಗೊತ್ತಾ, ಇಲ್ಲಿ ಕಟ್ಟಿದ್ದೀವಲ್ಲ ಈ ಎತ್ತಿಗೆ, ಇದು ರೇಡಿಯಸ್ ಆಗುತ್ತೆ. ಈ ಎತ್ತು ಹೀಗೆ ಮೂವ್ ಮಾಡ್ಕೊಂಡು ಹೋದಂಗೆಲ್ಲ ಇಲ್ಲಿ ನೋಡಿ ದೊಡ್ಡ ಸರ್ಕಲ್ ಆಗ್ತಾಯಿದೆ. ಅರ್ಥ ಆಗ್ತಾ ಇದೆ ನಿಮಗೆ ನಾನು ಹೇಳ್ತಾ ಇರೋದು? ಇದು ಸೆಂಟರು, ಓ ಅಂತ ಇಟ್ಕೊಳ್ಳಿ, ಇದು ಸೆಂಟರು. ಈ ಸೆಂಟರಿಂದ ಎತ್ತಿಗೆ ಒಂದು ದಾರ ಕಟ್ಟಿದ್ದೀವಿ, ಅದು ರೇಡಿಯಸ್ ಅಂತ ಇಟ್ಕೊಳ್ಳಿ. ಈ ಎತ್ತು ಹೀಗೆ ಸುತ್ತಲೂ ಮೂವ್ ಮಾಡ್ದಂಗೆಲ್ಲ ಒಂದು ಸರ್ಕಲ್ ಆಗುತ್ತೆ. ಈಗ ನೋಡಿ, ಇದು ಇನ್ ಫಿಗರ್ ಸಿ ಅಂದರೆ ಇದು ಫಿಗರ್ ಸಿ ಅಲ್ವಾ, ಇದು ಫಿಗರ್ ಸಿ. ಫಿಗರ್ ಸಿನಲ್ಲಿ ಹೌ ಮೆನಿ ಸರ್ಕಲ್ಸ್ ಆರ್ ದೇರ್? ಡು ದೇ ಹ್ಯಾವ್ ದ ಸೇಮ್ ಸೆಂಟರ್? ಎಸ್, ದೇ ಹ್ಯಾವ್ ದ ಸೇಮ್ ಸೆಂಟರ್. ಇಲ್ಲಿ ಎಷ್ಟೊಂದು ಸರ್ಕಲ್ಸ್ ಇದ್ದಾವೆ ನೋಡಿ. ಒಂದು ಸರ್ಕಲ್ ಇದು C1, ಇನ್ನೊಂದು ಇದು C2, 2 ಸರ್ಕಲ್ ಅಂತ ಅವ್ರು ಹೇಳ್ತಾರೆ. ಆ 2 ಸರ್ಕಲ್ಗೂ ಸೆಂಟರ್ ಈಸ್ ಸೇಮ್. ಆಯಿತಾ? ದ ಲೆಂತ್ ಆಫ್ ದ ನೀಡಲ್ ವಿಚ್ ಈಸ್ ಶೋಯಿಂಗ್ ದಿ ಅವರ್ ಈಸ್ ದ ರೇಡಿಯಸ್ ಆಫ್ ಡ್ಯಾಶ್ ಸರ್ಕಲ್. ಹವರ್ ಮುಳ್ಳು ತೋರಿಸೋದು ಯಾವ್ದು ಹೇಳಿ? ಎರೇಸ್ ಮಾಡ್ತೀನಿ. ಹಾಂ, ಇವಾಗ ಹೇಳಿ. ಹವರ್ ಮುಳ್ಳು ಯಾವುದು? ನಾವು ಹಾಗೆ ತಿಳ್ಕೊಂಡಿದ್ದೀವಿ. ಚಿಕ್ಕ ಮುಳ್ಳು ಯಾವುದಿದೆ ಅದು ಅವರ್ ತೋರಿಸುತ್ತೆ, ದೊಡ್ಡ ಮುಳ್ಳು ಮಿನಿಟ್ನ ತೋರಿಸುತ್ತೆ. ಸೊ ಅವರ್ ತೋರಿಸೋ ಮುಳ್ಳು ಇದು ಯಾವ ಸರ್ಕಲ್ಗೆ ರೇಡಿಯಸ್ ಹೇಳಿ? ಚಿಕ್ಕ ಸರ್ಕಲ್ C1ಗೆ ರೇಡಿಯಸ್. ಅದೇ ರೀತಿ ಮಿನಿಟ್ ಹ್ಯಾಂಡ್ ಅಂದರೆ ಇದು ಮಿನಿಟ್ ಹ್ಯಾಂಡ್ನ ತೋರಿಸೋದು ಇದು ಯಾವ ಸರ್ಕಲ್ಗೆ ರೇಡಿಯಸ್ ಅಂದರೆ ಈ ಸರ್ಕಲ್, ದೊಡ್ಡ ಸರ್ಕಲ್ ಆಚೆ ಇರೋ ಸರ್ಕಲ್ಗೆ ರೇಡಿಯಸ್ C2. ಇವಾಗ ಇದು ಫಿಗರ್ ಡಿ. ಫಿಗರ್ ಡಿನಲ್ಲಿ ಹೌ ಕೌಸ್ ಥ್ರೆಡ್ ವಿಲ್ ರೆಪ್ರೆಸೆಂಟ್ ದ ರೇಡಿಯಸ್ ಆಫ್ ದ ಸರ್ಕಲ್. ನಾನು ನಿಮ್ಗಾಗಲೇ ಹೇಳಿದ್ದೀನಿ, ಇದು ರೇಡಿಯಸ್ ಆಗಿದ್ದರೆ ಈ ರೀತಿ ಹೋದಾಗ ಅದು ಸರ್ಕಲ್ ಆಗುತ್ತೆ ಅಂತ. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ? ಮೆಷರ್ ದ ರೇಡಿಯಸ್ ಅಂತ ಹೇಳ್ತಾ ಇದ್ದಾರೆ. ಈಗ OA ರೇಡಿಯಸ್ ಅಲ್ವಾ, ಎಷ್ಟಿದೆ ಅಂತ ಸ್ಕೇಲಿಂದ ಮೆಷರ್ ಮಾಡಿ. ಎಲ್ಲದಕ್ಕೂ ಅಷ್ಟೇ, ಇದಕ್ಕೆ ಅವ್ರು ರೇಡಿಯಸ್ ಕೊಟ್ಟಿದ್ದಾರೆ, ಇದಕ್ಕೆ ಅವ್ರು ರೇಡಿಯಸ್ ಕೊಟ್ಟಿಲ್ಲ. ನೀವೇ ಹಾಕ್ಕೊಳ್ಳಿ, ಎಲ್ಲಾದರೂ ಹಾಕ್ಕೋಬೋದು, ಇಲ್ಲಿ ಹಾಕ್ಕೋಬೋದು, ನಿಮ್ಮ ಇಷ್ಟ. ಸೆಂಟರಿಂದ ಸರ್ಕಲ್ ಪಾಯಿಂಟ್ ಟಚ್ ಆಗಬೇಕು ಅಷ್ಟೇ. ನೀವು ಹೇಗೆ ಬೇಕಾದರೂ ಹಾಕ್ಕೋಬೋದು. ನೀವು ರೇಡಿಯಸ್ನ ಹಾಕಿ ಅದಕ್ಕೆ ಸುಮ್ಮನೆ ಬಿಡೋದಲ್ಲ. ಸೆಂಟರ್ ಇವ್ರು ಹೇಗೆ ಮಾಡಿದ್ದಾರೆ ಹೇಳಿ? ಇಲ್ಲಿ OA ಅಂತ ಬರೆದಿದ್ದಾರಲ್ಲ, ನೀವು ಹಾಗೆ ಇಲ್ಲಿ OA ಅಥವಾ OB ನಿಮ್ಮ ಇಷ್ಟ, ಏನಾದರೂ ಬರಿಬೇಕು. ಇಲ್ಲಿ ಸ್ಮಾಲ್ r ಬರಿಬೇಕು, ಆಮೇಲೆ ಈ ಸ್ಮಾಲ್ rಗೆ ರೇಡಿಯಸ್ ಏನು ಅಂತ ಬರಿಬೇಕು. ಈಗ ರೇಡಿಯಸ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಒಂದು ಸ್ಕೇಲ್ ಇಟ್ಕೊಳ್ಳಿ, ಎಷ್ಟು ರೇಡಿಯಸ್ ಏನು ಕೊಟ್ಟಿದ್ದಾರೆ? 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಶುರು ಮಾಡಿ 0ಗೆ ಈ ಕಾಂಪಾಸ್ದು ನೀಡಲ್ಲಿರೋ ತುದಿ ಇಡಿ, ಆಮೇಲೆ ಎಳ್ಕೊಂಡು ಬನ್ನಿ ಪೆನ್ಸಿಲ್ನ. 2 ಸೆಂಟಿಮೀಟರ್ ಅಲ್ವಾ ರೇಡಿಯಸ್ಸು, ಅದಕ್ಕೆ 0ಇಂದ 2 ಸೆಂಟಿಮೀಟರ್ವರೆಗೂ ಕಂಪಾಸ್ನ ಸ್ಟ್ರೆಚ್ ಮಾಡಿ, ಆಮೇಲೆ ಈ ನೀಡಲ್ಲಿರೋದನ್ನ ಸೆಂಟರಲ್ಲಿ ಇಟ್ಟು ಪೆನ್ಸಿಲ್ನ ಸುತ್ತಲೂ ಹೀಗೆ ಹಾಕ್ಕೊಂಡು ಬನ್ನಿ. ಆವಾಗ ನೀವೇನು ಮಾಡಿದ್ರಿ ಹೇಳಿ? 0ಇಂದ ರೇಡಿಯಸ್ವರೆಗೂ ಸ್ಟ್ರೆಚ್ ಮಾಡಿದ್ರಿ ಅಲ್ವಾ, ಅದಕ್ಕೆ ಇದು 2 ಸೆಂಟಿಮೀಟರ್ ರೇಡಿಯಸ್ ಇರುತ್ತೆ. ಸುತ್ತಲೂ ನಿಮಗೆ ಸರ್ಕಲ್ ಸಿಗುತ್ತೆ. ಈ ರೀತಿ ನಾವು ಸರ್ಕಲ್ನು ಡ್ರಾ ಮಾಡೋದು ಕಲಿಬೋದು. ಈಗ ನೋಡಿ, ಕನ್ಸ್ಟ್ರಕ್ಟ್ ದ ಸರ್ಕಲ್ಸ್. ಈಗ ಅವ್ರು ಎಷ್ಟೆಷ್ಟು ರೇಡಿಯಸ್ ಕೊಟ್ಟಿದ್ದಾರೋ ಆ ರೇಡಿಯಸ್ನ ಕಂಪಾಸಿಂದ ಮೆಷರ್ ಮಾಡಿ ನೀಟಾಗಿ ಸರ್ಕಲ್ನ ಮಾಡಿ. ಇವಾಗ ಸ್ಕೇಲ್ನ ನಾವು ಯಾವ ರೀತಿ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದು ಯಾವಾಗಲೂ 0ಇಂದಾನೇ ಇರಬೇಕು. ಉದಾಹರಣೆಗೆ ಇಲ್ಲಿ ಇವ್ರು ಕರೆಕ್ಟ್ ಮಾಡ್ತಿದ್ದಾರಾ ಅಂತ ನೋಡೋಣ. ಈಗ ಹ್ಯಾವ್ ಟು ಡ್ರಾ ಸರ್ಕಲ್ಸ್ ವಿತ್ ಅವ್ರು ಯಾವುದೋ ಗಿವನ್ ರೇಡಿಯಸ್ ಅವ್ರು ಕೊಟ್ಟಿದ್ದಾರೆ, ಇವ್ರು ಸರಿಯಾಗಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲಿಟ್ಟಿದ್ದಾರೆ? ಇಲ್ಲಿ 1 ಇದೆ ಆಗಲೇ, ಹೌದು ತಾನೇ? ನೋಡಿ, ಇಲ್ಲಿ 1 ಇದೆ ಆಗಲೇ, 1 ಹತ್ರ ಇದು ಇಟ್ಟಿದ್ದಾರೆ, ತಪ್ಪು ತಾನೇ? ಎಲ್ಲಿ ಇಡಬೇಕು? ಯಾವತ್ತು 0 ಇಲ್ಲಿಂದನೇ ಇಡಬೇಕು, ಅದಕ್ಕೆ ಇದು ತಪ್ಪು. ಅವ್ರು 6 ಸೆಂಟಿಮೀಟರ್ ರೇಡಿಯಸ್ ಅಂತ ಕೊಟ್ಟರೆ 1ಇಂದ 6ವರೆಗೂ ಹಾಕಿದ್ದಾರೆ. ಯಾವಾಗಲೂ ಈ ನೀಡಲ್ 0ಗೆ ಇರಬೇಕು, ಅಂದರೆ ಇಲ್ಲಿರಬೇಕು ಈ ನೀಡಲ್, 0 to 6 ಹೋಗಬೇಕಾಗಿತ್ತು, ಅದಕ್ಕೆ ಇದು ತಪ್ಪು. ಈಗ 4.5 ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಟ್ಟಿದ್ದಾರೆ? ಈ ನೀಡಲ್ ಕರೆಕ್ಟಾಗೇ ಇದೆ, 0 ಹತ್ರನೇ ಇಟ್ಟಿದ್ದಾರೆ, ಮತ್ತು ಇಲ್ಲಿ 4.5 ಕರೆಕ್ಟಾಗಿದೆ ಇದು.
ನೆಕ್ಸ್ಟ್ 5 ಸೆಂಟಿಮೀಟರ್ ಅಂದರೆ 2 ಇಂದ ಇಟ್ಬಿಟ್ಟು 1 2 3 4 5 ಅಂತ ಎಣಿಸಿ 7ವರೆಗೂ ಇಟ್ಟಿದ್ದಾರೆ. ಇದು ಕರೆಕ್ಟಾ? ತಪ್ಪು. ಓಕೆ, ಇದು ಕರೆಕ್ಟ್ ಆಗುತ್ತೆ. ಯಾಕಂದರೆ ಇದು ಆ್ಯಕ್ಚುಲಿ ನಾವು ಹೇಗೆ ಇಡಬೇಕು ಹೇಳಿ, ಆ್ಯಕ್ಚುಲಿ ನಾವು 5 ಸೆಂಟಿಮೀಟರ್ ಮೆಜರ್ ಮಾಡಬೇಕಂದ್ರೆ 0 ಇಂದ 5ವರೆಗೂ ಇಡಬೇಕು. ಆದರೆ ಈಗ 2 ಇಂದ 7ವರೆಗೂ ಇಟ್ಟರು ಅಲ್ಲೂ 5 ಆಯಿತು ನೋಡಿ. ಇಲ್ಲಿ 2 ಇಂದ 3 1, 3 ಇಂದ 4 1, 4 ಇಂದ 5 1, 5 ಇಂದ 6 1, 6 ಇಂದ 7 1, ಎಷ್ಟಾಯಿತು? 1 2 3 4 5. ಇದು 5 ಸೆಂಟಿಮೀಟರೇ ಆಯಿತು. ಇದು ಕರೆಕ್ಟೇ. ಆದರೆ ಯೂಶ್ವಲಿ ನಾವು ಈ ಥರ ಮಾಡಲ್ಲ, ನಾವು ಯಾವಾಗಲೂ 0 ಹತ್ರ ಇಡ್ತೀವಿ. ಇಲ್ಲಿ ನೋಡಿ 3.5 ಅಂತ ಇದು ಸ್ಕೇಲ್ ಸ್ಟಾರ್ಟಿಂಗಿಂದ ಇಟ್ಬಿಟ್ಟಿದ್ದಾರೆ. ಸ್ಕೇಲ್ ಸ್ಟಾರ್ಟಿಂಗಿಂದ ಅಲ್ಲ, 0 ಅಂದರೆ ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗ್ತಾ ಇದೆಯಾ? ಇಲ್ಲಿ ಈ ಪಾಯಿಂಟ್ನ ನಾವು 0 ಅಂತ ಕರಿತೀವಿ. ಸ್ಕೇಲ್ ಸ್ಟಾರ್ಟ್ ಆಗೋದು 0 ಅಲ್ಲ. ಅದಕ್ಕೆ ಇದು ಕೂಡ ತಪ್ಪು. ಈಗ ಮಾರ್ಕ್ ಪಾಯಿಂಟ್ O ವಿತ್ O ಆ್ಯಸ್ ಸೆಂಟರ್, ಡ್ರಾ ಸರ್ಕಲ್ಸ್ ವಿತ್ ರೇಡಿಯೈ ದಿಸ್. ಇಲ್ಲಿ ಇವ್ರು ನಿಮಗೆ 1 2 3 4 5 ಸರ್ಕಲ್ಸ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ 5 ಸರ್ಕಲ್ಗೆ ಸೆಂಟರ್ ಒಂದೇ. ಹೇಗೆ ಮಾಡ್ತೀರಾ? ಫಸ್ಟು ಸೆಂಟರ್ ತೊಗೊಂಡು 2 ಸೆಂಟಿಮೀಟರ್ ರೇಡಿಯಸ್ಸಿಂದ ಒಂದು ಸರ್ಕಲ್ ಹಾಕ್ಕೊಂಡು ಬನ್ನಿ. ಆಮೇಲೆ ನೆಕ್ಸ್ಟ್ 3 ಸೆಂಟಿಮೀಟರ್ ರೇಡಿಯಸ್ ಹಾಕಿ ಒಂದು ಸರ್ಕಲ್ ಹಾಕಿ. ಆಮೇಲೆ ನೆಕ್ಸ್ಟು 4 ಸೆಂಟಿಮೀಟರ್ ಹಾಕಿ ಒಂದು ಸರ್ಕಲ್ಲು. ಆಮೇಲೆ ನೆಕ್ಸ್ಟು 5 ಸೆಂಟಿಮೀಟರ್ ಹಾಕಿ ಒಂದು ಸರ್ಕಲ್. ಆಮೇಲೆ 6 ಸೆಂಟಿಮೀಟರ್ ಹಾಕಿ ಒಂದು ಸರ್ಕಲ್. ಈ ರೀತಿ ಒಂದೇ ಸೆಂಟರ್ಗೆ ಎಷ್ಟೊಂದು ಸರ್ಕಲ್ಸ್ ಹಾಕಿ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಸರ್ಕಲ್ಸ್ ಚಾಪ್ಟರ್ ತುಂಬ ಸುಲಭ. ಇದು ತುಂಬ ಸ್ಕೋರಿಂಗ್ ಕೂಡ. ನೀವು ಸರ್ಕಲ್ನ ಹೇಗೆ ಡ್ರಾ ಮಾಡಬೇಕು ಅಂತ ತಿಳ್ಕೊಂಡ್ರೆ ಸಾಕು.